ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಮಾಣು ಯುದ್ಧಕ್ಕೆ ಇಸ್ರೇಲ್ ಮತ್ತು ಇರಾನ್ ವಾರ್ ಇದೀಗ ತಿರುಗಿದೆ. ಇದುವರೆಗೂ ಕೂಡ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಹೇಗೆ ನಡೀತಿತ್ತು ಅನ್ನೋದನ್ನು ಗಮನಿಸಿದ್ವಿ. ತೈಲ, ಗ್ಯಾಸ್ ಆಯಿತು, ಈಗ ನ್ಯೂಕ್ಲಿಯರ್ ಸ್ಥಾವರಗಳು ಟಾರ್ಗೆಟ್ ಆಗ್ತಿವೆ. ಅರಾದ್ನಲ್ಲಿ ದಾಳಿಗೆ 100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ದಾಳಿಯಲ್ಲಿ ಜನವಸತಿ ಕಟ್ಟಡ, ಅಪಾರ್ಟ್ಮೆಂಟ್ ಧ್ವಂಸವಾಗಿವೆ. ಗಾಯಾಳುಗಳ ಪೈಕಿ 10 ಮಂದಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಸ್ರೇಲ್ನ ಅರಾದ್ ಮೇಲೆ ಇರಾನ್ನಿಂದ ಬಿಗ್ ಅಟ್ಯಾಕ್. ಇರಾನ್ ಮಿಸೈಲ್ ಮಳೆಗೆ ವಸತಿ ಪ್ರದೇಶಗಳು ಧ್ವಂಸವಾಗಿವೆ. ಇನ್ನು ಇರಾನ್ ಮಿಸೈಲ್ ತಡೆಯುವಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ವಿಫಲ. ಇಸ್ರೇಲ್ನ ಅಭೇದ್ಯ ಕೋಟೆಯನ್ನು ಭೇದಿಸಿ ಇರಾನ್ ಅಟ್ಯಾಕ್ ಅನ್ನು ಮಾಡಿದೆ. ಐಆರ್ಜಿಸಿಯ ಹೊಡೆತಕ್ಕೆ ಇಸ್ರೇಲ್ ಸೇನೆ ಪತರುಗುಟ್ಟಿದೆ. ಇರಾನ್ ಭಯಾನಕ ಮಿಸೈಲ್ಗೆ ಜಗತ್ತು ಬೆಚ್ಚಿ ಬಿದ್ದಿದೆ. ಡೆಡ್ಲಿ ಖಂಡಾಂತರ ಕ್ಷಿಪಣಿಯನ್ನ ಖಮನೈ ಪಡೆ ಹಾರಿಸಿರುವುದು. 48 ಗಂಟೆಗಳಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು. ಡೊನಾಲ್ಡ್ ಟ್ರಂಪ್ ಅವರ ವಾರ್ನಿಂಗ್ ಇದು. ಈ ಕ್ಷಣದಿಂದಲೇ ನಿಮ್ಮ 48 ಗಂಟೆಗಳ ಸಮಯಾವಕಾಶ ಶುರುವಾಗುತ್ತೆ. 48 ಗಂಟೆಯ ಒಳಗಡೆ ಓಪನ್ ಮಾಡದೇ ಇದ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಬೆದರಿಕೆ ಹಾಕದೆ ಸಂಪೂರ್ಣ ಓಪನ್ ಮಾಡಬೇಕು, ಇಲ್ಲದಿದ್ದರೆ ಅವರ ವಿದ್ಯುತ್ ಸ್ಥಾವರಗಳನ್ನು ನಾವು ನಾಶ ಮಾಡ್ತೇವೆ. ಮೊದಲಿಗೆ ದೊಡ್ಡ ವಿದ್ಯುತ್ ಸ್ಥಾವರಗಳನ್ನು ನಾಶ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಕೊಟ್ಟಿರುವಂತಹ ಎಚ್ಚರಿಕೆ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡದೇ ಇರುವುದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಮಂಗಳೂರಿಗೆ ಮತ್ತೊಂದು ಎಲ್ಪಿಜಿ ಹಡಗು ಆಗಮಿಸಿದೆ. ಪಿಕ್ಕೀಸ್ ಪಯನಿಯರ್ ಹೆಸರಿನ ಎಲ್ಪಿಜಿ ಹಡಗು ಮಂಗಳೂರಿಗೆ ಎಂಟ್ರಿಯನ್ನ ಕೊಟ್ಟಿದೆ. ಅಮೆರಿಕದ ಟೆಕ್ಸಾಸ್, ನೆದರ್ಲ್ಯಾಂಡ್ನಿಂದ ಈ ಹಡಗು ಬಂದಿದೆ. ನವ ಮಂಗಳೂರು ಬಂದರನ್ನ ಎಲ್ಪಿಜಿ ಹಡಗು ತಲುಪಿದೆ. ಸದ್ಯಕ್ಕೆ ಉದ್ಭವಿಸಿರುವಂತಹ ಈ ಗ್ಯಾಸ್ ಸಮಸ್ಯೆಗೆ ಸಂಬಂಧಪಟ್ಟಂತೆ, ಅನಿಲ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಈ ಎಲ್ಪಿಜಿ ಹಡಗು ಆಗಮಿಸಿರುವುದರಿಂದ ಕೊಂಚ ಮಟ್ಟಿಗೆ ರಿಲೀಫ್ ಸಿಗುವ ಸಾಧ್ಯತೆಯೂ ಕೂಡ ಇದೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು ಬರಬೇಕಿದೆ, ಆದರೆ ಅದನ್ನು ತಡೆ ಹಿಡಿದಿದೆ ಇರಾನ್. ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಟ್ರಂಪ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅವರ ಎಚ್ಚರಿಕೆ ಅಥವಾ ಸಂದೇಶಕ್ಕೆ, ಇಲ್ಲ ವಿದ್ಯುತ್ ಸ್ಥಾವರಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾರೆ ಅನ್ನೋ ಭಯಕ್ಕೇನಾದರೂ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಹಡಗುಗಳ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾ ಅನ್ನೋ ಕುತೂಹಲವು ಕೂಡ ಮತ್ತೊಂದು ಕಡೆ ಇದೆ. ಗಮನಿಸ್ತಾ ಇದ್ದೀರಿ, ಇದು ಮಂಗಳೂರಿಗೆ ಆಗಮಿಸಿರುವಂತಹ ಎಲ್ಪಿಜಿ ಹಡಗು.